ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನನ್ನ ಚೈನೀಸ್ ಹೆಸರು ಕೌನ. ನಮ್ಮ ಯೂನಿವರ್ಸಿಟಿಯವರು ಸ್ಟಡೀಸ್ ಮತ್ತೆ ಎಕ್ಸಾಮ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ಸೆಮಿನಾರ್ಸ್, ಲೆಕ್ಚರ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಕಲ್ಚರಲ್ ಆಕ್ಟಿವಿಟೀಸ್, ಕ್ಲಿನಿಕಲ್ ಸ್ಕಿಲ್ ಟ್ರೈನಿಂಗ್ ಮತ್ತು ಸ್ಪೋರ್ಟ್ಸ್ಗೆ ಕೊಡ್ತಾರೆ. ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಸ್ಕೋರ್ ಸಿಗುತ್ತೆ. ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಎಷ್ಟು ಮುಖ್ಯನೋ ಕಾಲೇಜ್ ಅವ್ರು ಹೇಳಿರುವಂತ ಕ್ರೆಡಿಟ್ ಸ್ಕೋರ್ ಇರೋದು ಕೂಡ ಅಷ್ಟೇ ಮುಖ್ಯ. ಅಂದ್ರೆ ನಮ್ಮನ್ನ ಗ್ರಾಜುಯೇಟ್ ಆಗೋಕ್ಕೂ ಬಿಡಲ್ಲ. ಈ ಕಾರಣದಿಂದ ಎಷ್ಟಾಗುತ್ತೋ ಅಷ್ಟು ಲೆಕ್ಚರ್ಸ್, ಸೆಮಿನಾರ್ಸ್, ಟ್ರೈನಿಂಗ್ಸ್ ಗೆ ನಾನು ಅಟೆಂಡ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಲೆಕ್ಚರ್ಸ್ ನಮ್ಮ ಯೂನಿವರ್ಸಿಟಿ ಅವ್ರದ್ದು ಬೇರೆ ಕ್ಯಾಂಪಸ್ ಮತ್ತೆ ಬೇರೆ ಹಾಸ್ಪಿಟಲ್ ಅಲ್ಲಿ ಇರುತ್ತೆ. ಇವತ್ತಿನ ಬೇಸಿಕ್ ಟ್ರೈನಿಂಗ್ ಇನ್ ಆರ್ಥ್ರೋಸ್ಕೋಪಿಕ್ ಟೆಕ್ನಿಕ್ಸ್ ಇದ್ದಿದ್ದು ನಮ್ಮ ಯೂನಿವರ್ಸಿಟಿಯ ಸೆಕೆಂಡ್ ಹಾಸ್ಪಿಟಲ್. ಇದಕ್ಕೆ ಬರೀ ಆರ್ಥೋಪೆಡಿಕ್ ಡಾಕ್ಟರ್ ಹೋಗ್ಬೇಕಂತಾನೆ ರೂಲ್ಸ್ ಇರ್ಲಿಲ್ಲ. ಯಾವ ಡಿಪಾರ್ಟ್ಮೆಂಟ್ ಡಾಕ್ಟರ್ ಆದ್ರೂ ಪರವಾಗಿಲ್ಲ ಜಾಯಿನ್ ಆಗ್ಬೋದು ಅಂತ ಹೇಳಿದ್ರು. ಇಲ್ಲಿ ಆರ್ಥೋಪೆಡಿಕ್ ಸರ್ಜನ್ ನಮ್ಗೆ ಮೊಣಕಾಲ್ ಇಂಜುರಿ ಆದಾಗ, ಶೋಲ್ಡರ್ ಇಂಜುರಿ ಆದಾಗ ಹೇಗೆ ಆರ್ಥ್ರೋಸ್ಕೋಪಿಕ್ ಡಿವೈಸ್ ನ ಯೂಸ್ ಮಾಡೋದು ಅಂತ ನಮ್ಗೆ ಹೇಳ್ಕೊಡ್ತಿದ್ರು. ನಾವು ಇಂಡಿವಿಜುವಲಿ ಪ್ರಾಕ್ಟೀಸ್ ಮಾಡೋಗೂ ಸಹ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಹೇಗೆ ಮಾಡೋದು ಅಂತ ಸಹ ಹೇಳ್ಕೊಡ್ತಿದ್ರು. ನಾವಿಲ್ಲಿ ಯೂಸ್ ಮಾಡ್ತಿದ್ದು ರಿಯಲ್ ಲೈಫ್ ಸಿಮ್ಯುಲೇಷನ್ ಡಿವೈಸ್. ಆಬ್ವಿಯಸ್ಲಿ 100% ಅಕ್ಯುರೇಟ್ ಆಗಿರಲ್ಲ. ಬಟ್ ನನ್ನ ಪ್ರಕಾರ ಡೈರೆಕ್ಟ್ಲಿ ಮನುಷ್ಯರ ಮೇಲೆ ಮಾಡೋಕಿನ ಮುಂಚೆ ಈ ತರ ಡಿವೈಸ್ ಮೇಲೆ ಕಲ್ತ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ನಾನಿರೋದು ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ, ಬಟ್ ಇಲ್ಲಿ ನಾನು ಕಲ್ತ್ಕೊಂಡಿರೋದು ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿನ ಬೇಸಿಕ್ ಕ್ಲಿನಿಕಲ್ ಸ್ಕಿಲ್ಸ್. ಒಂದ್ ಕಡೆ ನೋಡಕ್ ಹೋದ್ರೆ ಇದೆಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಆಗಲ್ಲ. ಬಟ್ ಬೇರೆ ಡಿಪಾರ್ಟ್ಮೆಂಟಿನ ಬೇಸಿಕ್ ಸ್ಕಿಲ್ಸ್ ಮತ್ತೆ ನಾಲೆಡ್ಜ್ ನ ನಾವು ತಿಳ್ಕೊಂಡ್ರೆ ನಮ್ಗೆ ನಷ್ಟನೂ ಆಗಲ್ಲ. ಇದೇ ಸೆಂಟರ್ ಅಲ್ಲಿ ಲ್ಯಾಪರೋಸ್ಕೋಪಿಕ್ ಸರ್ಜರೀಸ್ ಪ್ರಾಕ್ಟೀಸ್ ಮಾಡುವಂತಹ ಡಿವೈಸ್ ಸಹ ಇತ್ತು. ಮೋಸ್ಟ್ ಬೇಸಿಕ್ ಟ್ರೈನಿಂಗ್ ಬಂದು ಲೂಪ್ಸ್ ಒಳಗಡೆಯಿಂದ ದಾರ ಹಾಕೋದು, ಬೀಡ್ಸ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜರುಗಿಸೋದು. ಟ್ರೈನಿಂಗ್ ಮುಗಿಸಿದ ಮೇಲೆ ನಮ್ಗೆ ಅದೇ ದಿನ ಇನ್ನೊಂದು ಸೆಮಿನಾರ್ ಸಹ ಇತ್ತು. ಇದು ಸಹ ನಮ್ಮ ಯೂನಿವರ್ಸಿಟಿಯ ಸೆಕೆಂಡ್ ಅಫಿಲಿಯೇಟೆಡ್ ಹಾಸ್ಪಿಟಲ್ ಅಲ್ಲಿ ಇತ್ತು. ಸೆಮಿನಾರಿನ ಚೀಫ್ ಗೆಸ್ಟ್ ಜಾಪನೀಸ್ ಪ್ರೊಫೆಸರ್ ಆಗಿದ್ರು ಅಂಡ್ ಟಾಪಿಕ್ ಲಂಗ್ ಕ್ಯಾನ್ಸರ್ ಆಗಿತ್ತು. ಇದನ್ನ ಮುಗಿಸ್ಕೊಂಡು ನಾನು ಬೇಗ ನಮ್ಮ ಕ್ಯಾಂಪಸ್ಗೆ ಹೋಗ್ಬೇಕಾಗಿತ್ತು ಬಿಕಾಸ್ ನಂಗೆ ಆಫ್ಟರ್ನೂನ್ ಬಯೋ ಇನ್ಫಾರ್ಮೇಶನ್ ಕ್ಲಾಸ್ ಇತ್ತು. ಪೆದವಿ ನನ್ನ ಫ್ರೆಂಡ್ ಲಿಲಿ ಅಂತ ಲೆಸೋತೋ ದೇಶದಿಂದ. ಇದೇ ತರ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ. ಓಕೆ, ಬಾಯ್.